1400 ಇಂಟು ಅಂಥದ್ದು ಈ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿದ್ದ ಬಾಕಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಶಾಂತವೇದಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರದ ಟ್ರಸ್ಟ್ನ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಆಗ್ರಹಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಳೆದ 4-5 ತಿಂಗಳಿನಿಂದ ತಡೆಹಿಡಿಯಲಾಗಿರುವ 18,06,000 ಮಂದಿಯ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದರು. ಕರ್ನಾಟಕ ಸರ್ಕಾರವು ಸಂಧ್ಯಾ ಸುರಕ್ಷಾ, ನಿರ್ಗತಿಕ ವಿಧವಾ ವೇತನ, ವಿಶೇಷಚೇತನರ ವೇತನ ಸೇರಿದಂತೆ ಸಾಮಾಜಿಕ ಭದ್ರತಾ ಯೋಜನೆಗಳ ವಾರ್ಷಿಕ ವರಮಾನ ಮಿತಿಯನ್ನು ಈ ಹಿಂದೆ ಇದ್ದ ಆದಾಯ ಮಿತಿಯನ್ನು 32,000 ರೂಪಾಯಿನಿಂದ 1,20,000 ರೂಪಾಯಿಗೆ ಏರಿಸಿರುವುದನ್ನು ನಮ್ಮ ಟ್ರಸ್ಟ್ ಸ್ವಾಗತಿಸುತ್ತದೆ. ಈ ಮಾನವೀಯ ನಿರ್ಧಾರ ಕೈಗೊಂಡ ಕಂದಾಯ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರು, ಆದರೆ 4-5 ತಿಂಗಳಿನಿಂದ ಪಿಂಚಣಿಯನ್ನೇ ನೀಡಿಲ್ಲ, ಇದನ್ನು ನೀಡಲೇಬೇಕು ಎಂದರು. ಸರ್ಕಾರ ತಡೆ ಹಿಡಿದಿರುವ ಫಲಾನುಭವಿಗಳ ಬಾಕಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಆಗ್ರಹಿಸಿದ್ದಾರೆ. ಸಣ್ಣ ಬ್ರೇಕ್ ನಂತರ ಕಲ್ಲೂರು ಮೇಘರಾಜ್ ಏನು ಹೇಳಿದ್ರು ಕೇಳೋಣ ಬನ್ನಿ. ನಿಮ್ಮ ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026 ತನಕ. ಇಂದೇ ಭೇಟಿ ನೀಡಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ತೊಂದರೆ ಅಂದರೆ 6 ವರ್ಷಗಳ ಹಿಂದಿನ
ಸರ್ಕಾರಿ ಸುತ್ತೋಲೆಯನ್ನು ಇವರು ಮಾನದಂಡವಾಗಿ ಇಟ್ಕೊಂಡು ವಾರ್ಷಿಕ ವರಮಾನ 32,000 ಹೊರಗಡೆ ಇರಬೇಕು ಅನ್ನೋ ಮಾನದಂಡದ ಅನ್ವಯ ಕಳೆದ 3-4 ತಿಂಗಳಿನಿಂದ ಇವರೆಲ್ಲರ ವಾರ್ಷಿಕ ವರಮಾನ 32,000 ರೂಪಾಯಿ ಒಳಗಡೆ ಇರಬೇಕು ಅನ್ನುವ ಕಾರಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವರೆಲ್ಲರ ಪೆನ್ಷನ್ಗಳನ್ನು ವಿಧವಾ ವೇತನ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ವೇತನ, ಮನಸ್ವಿನಿ, ಮೈತ್ರಿ ಮುಂತಾದಂಥ ಎಲ್ಲ ಯೋಜನೆಯ ತಿಂಗಳ ಭತ್ಯವನ್ನು ಕಳೆದ 4-5 ತಿಂಗಳಿನಿಂದ ಈ ಸರ್ಕಾರ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ. ಈಗ ನಮ್ಮೆಲ್ಲರ ಹೋರಾಟದ ಫಲವಾಗಿ ಮೊನ್ನೆ 18ನೇ ತಾರೀಕು, ಈಗ 4 ದಿವಸದ ಹಿಂದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ GK ಶಿವಕುಮಾರ್ ಪರಮೇಶ್ವರ್ ಅವರು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ನಮ್ಮೆಲ್ಲರ ಹೋರಾಟದ ಫಲವಾಗಿ ಅವರು ಈ ಒಂದು 32,000 ರೂಪಾಯಿ ಒಳಗಡೆ ವಾರ್ಷಿಕ ವರಮಾನ ಇರಬೇಕು ಅನ್ನೋದನ್ನು ಹೆಚ್ಚು ಮಾಡಿ 1,20,000 ರೂಪಾಯಿ ಒಳಗಡೆ ವರಮಾನ ಇದ್ದರೂ ಅವರಿಗೆ ಮಾಸಾಶನವನ್ನು, ತಿಂಗಳ ಪಿಂಚಣಿಯ ಹಣವನ್ನು ಕೊಡಬೇಕು ಅನ್ನುವ ಅತ್ಯಂತ ಆಶಾದಾಯಕವಾದಂಥ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಸುತ್ತೋಲೆಯ ಪ್ರತಿಯನ್ನು ತಮಗೆ ಗೊತ್ತಿರುತ್ತೆ, ಎಲ್ಲರ ಹತ್ರ ಇರುತ್ತೆ. ಆದರೂ ನಾನಿವತ್ತು ವಾಟ್ಸಪ್ಪಿಗೆ ನಮ್ಮ ರಶ್ಮಿ, ನಮ್ಮ ಸೊಸೆಯ ವಾಟ್ಸಪ್ಪಿಂದ ಕಳಿಸ್ಕೊಟ್ಟಿದ್ದೀವಿ ಮೀಡಿಯಾಕ್ಕೆ. ಇದು ಒಂದು ಆಶಾದಾಯಕವಾದಂಥ ಬೆಳವಣಿಗೆ. ಇದೇ ರೀತಿಯಲ್ಲಿ ನಾವು BPL ಕಾರ್ಡ್ ಹೊಂದಿರತಕ್ಕಂತಹ ಫಲಾನುಭವಿಗಳು ಏನಿದ್ದಾರೆ ಅವರ ವಾರ್ಷಿಕ ವರಮಾನ 1,20,000 ಒಳಗಿರಬೇಕು ಅಂತ ಇದೆ. ಅದನ್ನೂ ಸಹ 3 ಲಕ್ಷಕ್ಕೆ ಏರಿಸಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಅದು ಒಂದು ಮತ್ತೆ ಅದಕ್ಕೆ ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡ್ತೀವಿ ನಾವು. ಈಗ ನಾವು ಈ ತಿಂಗಳು 5ನೇ ತಾರೀಕು, ಈ ತಿಂಗಳು 5ನೇ ತಾರೀಕು ನಾವು ತಾಲೂಕು ಆಫೀಸಿನ, ಶಿವಮೊಗ್ಗ ತಾಲೂಕು ಆಫೀಸ್ನ ಪಡಸಾಲೆಯಲ್ಲಿ ಈ ಸರ್ಕಾರಿ ಸುತ್ತೋಲೆಯನ್ನು, ಯಾವುದು 2021ರ ಸರ್ಕಾರಿ ಸುತ್ತೋಲೆಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿ ನಾವು ಪಡಸಾಲೆ ಎದುರುಗಡೆಗೆ ಕಾರ್ಯಕ್ರಮ ಮಾಡಿ ಸರ್ಕಾರಕ್ಕೆ ಡಿ ಸಿ ಅವ್ರ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಅವರು ಸಹ ಕಂದಾಯ ಸಚಿವರು ಸಹ ಅವರಿಗೆ ಮನವಿ ಕಾಪಿಯನ್ನು ನಾವು 5ನೇ ತಾರೀಕು ಕಳಿಸಿದ್ವಿ. ಅದರ ಪ್ರತಿಯೂ ಸಹ ನಮ್ಮ ಹತ್ರ ಇದೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಈ ಸರ್ಕಾರ ಈಗ ಈ ಸುತ್ತೋಲೆಯನ್ನು ಹೊರಡಿಸಿದೆ, ಸ್ವಾಗತಾರ್ಹ. ಆದರೆ ಬಹಳ ಪ್ರಮುಖವಾದ ವಿಚಾರ ಅಂದರೆ 4-5 ತಿಂಗಳಿನಿಂದ ತಡೆ ಹಿಡಿದಂತಹ ಪಿಂಚಣಿ ಹಣ ಎಲ್ಲೋಗುತ್ತೆ, ಅದು ಬಡ ಫಲಾನುಭವಿಗಳಿಗೆ ಹಿಂಬಾಕಿ ಕೊಡಬೇಕು ಸರ್ಕಾರ. ಭಾಳ ಇಂಪಾರ್ಟೆಂಟು. ಹಿಂಬಾಕಿಯನ್ನು ಕೊಡಬೇಕು. ಮುಂದುವರಿಸಲಾಗಿದೆ ಅಂತ ಹೇಳಿಬಿಟ್ರೆ ಈ ಅಧಿಕಾರಿಗಳು ಏನು ಮಾಡ್ತಾರೆ, ಕೇವಲ ರೈತರು ಈ ಡೇಟಿಂದ ಅಂತ ಮುಂದುವರಿಸ್ತಾರೆ. ಅದೆಲ್ಲ ಮುಖ್ಯ. ಹಿಂಬಾಕಿಯನ್ನು ಕೊಡಬೇಕು. 4-5 ತಿಂಗಳಿಂದ ತಡೆ ಹಿಡಿದಿರ್ತಕ್ಕಂಥ ಪೆನ್ಷನ್ನನ್ನು ನಿರ್ಗತಿಕ ವಿಧವೆಯರಿಗೆ, ಅಂಗವಿಕಲರಿಗೆ, SSY ಸಂಧ್ಯಾ ಸುರಕ್ಷಾ ಯೋಜನೆಯವರಿಗೆ, ಮೈತ್ರಿ ಯೋಜನೆಯವರಿಗೆ, ಮನಸ್ವಿನಿ ಯೋಜನೆಯವರಿಗೆ, ಹೀಗೆ ಹಲವಾರು ಸಾಮಾಜಿಕ ಭದ್ರತಾ ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳ ತಡೆ ಹಿಡಿದಂತಹ ಬಾಕಿ ಹಣವನ್ನು ಆ ದಿನಾಂಕದಿಂದ ಮತ್ತು ಆ ತಿಂಗಳಿನಿಂದ ಇವರು ಕೊಡಬೇಕು. ಅದು ಕೊಡದೇ ಇದೆ, ಬಾಕಿ ಹಣವನ್ನು ಕೊಡದೇ ಇದ್ದರೆ ನಾವು ಬೀದಿಗಿಳಿದು ರಸ್ತೆ ತಡೆ ಮಾಡಿ, ಟೈರಿಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಇಲ್ಲೇನು ಹೇಳಿದೆ ನೋಡಿ, 18 GN ಸುಶೀಲಾ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಇದು ವಿಪತ್ತು ನಿರ್ವಹಣೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆ ಇಲಾಖೆಯವರು ಈ ಎಲ್ಲ ಮಾನದಂಡಗಳ ಅನ್ವಯ 1,20,000 ಒಳಗಡೆ ಇದ್ದರೆ ನೀವು ಇದನ್ನು ಮುಂದುವರಿಸಿ ಅಂತಾರೆ. ಈ ಆದೇಶ ಅತ್ಯಂತ ಭಾಳ ಪ್ರಮುಖವಾದದ್ದು.
ಮುಂದುವರಿಸಿ ಅಂತಾರೆ, ಆದರೆ ಹಿಂಬಾಕಿಯನ್ನು ಕೊಟ್ಟು ಮುಂದುವರಿಸಿ ಅಂತ ಹೇಳಿಲ್ಲ. ಇದು ಅಪಾಯಕಾರಿಯಾದಂಥ ಒಂದು ಆದೇಶ. ಬಡವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಇವರು ಇಂಥ ಅಬ್ರಪ್ಟ್ ಆದಂತಹ ಆದೇಶವನ್ನು ಹೊರಡ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಬಡ ಫಲಾನುಭವಿಗಳ ಹಣವನ್ನು ಸರ್ಕಾರ ನುಂಗಬಾರ್ದು, ಅಧಿಕಾರಿಗಳು ನುಂಗಬಾರ್ದು. ಈ ಹಣವನ್ನು ಲಕ್ಷಾಂತರ ಹಣ ಇದು ಸರ್ಕಾರದ ಟ್ರೆಜರಿಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಾಕಿ ಇದೆ. ಆದ್ದರಿಂದ ಈ ಎಲ್ಲ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಲೆಕ್ಕಾಚಾರ ಮಾಡಿ ನಿರ್ಗತಿಕ ವಿಧವೆಯರಿಗೆ ಏನು 800 ರೂಪಾಯಿ ಕೊಡ್ತೀರಾ, 800 ಇಂಟು 500 ಅಲ್ಲ 5 8 5 35 40,000 ರೂಪಾಯಿ ಕೊಡಬೇಕು. 6,000 ರೂಪಾಯಿ ಕೊಡಬೇಕು. ಭಾಳಷ್ಟು ಜನ ಏನಾಗಿದೆ, 4-5 ತಿಂಗಳಿನಿಂದ ಪೆನ್ಷನ್ ಬರದೇ ಇರತಕ್ಕಂಥ ಫಲಾನುಭವಿಗಳು ಅವರು ಮಾತ್ರೆಗೆ ಔಷಧಿಗೆ ಹಣ ಇಲ್ಲದೆ ಪಾಪ ಒದ್ದಾಡ್ತಾ ಇದ್ದಾರೆ. ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ, ಕೆಲವರು ಏನು ಮಾಡಿದ್ದಾರೆ, ಪಾಪ BP ಶುಗರು ಮುಂತಾದಂಥ ಕಾಯಿಲೆ ಇರುವ ತೀವ್ರತರವಾದಂಥ ಕಾಯಿಲೆ ಇರತಕ್ಕಂಥ ಕಾಯಿಲೆಯವರು, ಹಿರಿಯ ನಾಗರಿಕರು, ಮಹಿಳೆಯರು, ಅವರು ಬಂಗಾರದ ಓಲೆಯನ್ನು ಅಡಬಿಟ್ಟು ಇವತ್ತು ಮಾತ್ರೆ ಮುಂತಾದಂಥ ಅವರ ಅಗತ್ಯಗಳನ್ನು ಪೂರೈಸ್ಕೊಳ್ತಾ ಇದ್ದಾರೆ. ಬಂಗಾರದ ಓಲೆಗಳನ್ನಿಟ್ಟಿದ್ದಾರೆ. ಆಮೇಲೆ ಬಡ್ಡಿಗೆ, ಚಕ್ರ ಬಡ್ಡಿಗೆ ಹಣ ಪಡೆದಿದ್ದಾರೆ. ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ತಲುಪಿದ್ದಾರೆ. ಸರ್ಕಾರ ಯಾರಾದರೂ ಇವರು ಫಲಾನುಭವಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಸರ್ಕಾರವೇ ನೇಣ ಹೊಣೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮುಂದುವರಿಸಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಹಿಂಬಾಕಿ ಹಣವನ್ನು 4-5 ತಿಂಗಳಿಂದ ಏನು ಕೊಡಬೇಕಾಗಿತ್ತು ಹಣ, ಅದನ್ನು ದಯಮಾಡಿ ಹಣ ಕೊಡಬೇಕು ಅನ್ನುವ ಹಕ್ಕೊತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಸರ್ಕಾರ ಏನಾದರೂ ಹಿಂಬಾಕಿ ಹಣವನ್ನು ಕೊಡದೇ ಇದ್ದರೆ ನಮ್ಮ ಟ್ರಸ್ಟ್ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ 31 ಜಿಲ್ಲೆಗಳಲ್ಲಿ 247 ತಾಲೂಕುಗಳಿರ್ತಕ್ಕಂಥ ಎಲ್ಲ ಸಾಮಾಜಿಕ ಭದ್ರತಾ ಯೋಜನೆಯ ಫಲಾನುಭವಿಗಳನ್ನು ಅವರನ್ನು ಸಂಘಟಿಸಿ ನಾವು ದೊಡ್ಡ ಮಟ್ಟದಲ್ಲಿ ರಸ್ತೆ ತಡೆ ಮತ್ತು ಬೀದಿ ಚಳುವಳಿಯನ್ನು ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಥ್ಯಾಂಕ್ ಯು ಆಲ್.